ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸುಲಭವಾಗಿ 5ರಿಂದ 10 ನಿಮಿಷದಲ್ಲೇ ನಾವು ಸೀರೆನ ಹೇಗೆ ಉಡಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮೊದಲಿಗೆ ಸೀರೆನ ಒಳಪದ್ರೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಮಡ್ಚ್ಕೋಬೇಕಾಗತ್ತೆ. ಅಂದರೆ ಸೀರೆ ಎರಡೂ ಬದಿಯ ಬಾರ್ಡರ್ನ ಹಿಡಿದು ಅರ್ಧ ಭಾಗದಷ್ಟು ಸೀರೆನ ಮಡ್ಚ್ಕೋಬೇಕಾಗತ್ತೆ. ಈಗ ತೋರಿಸ್ತಾ ಇರೋ ಹಾಗೆ ಈ ರೀತಿಯಾಗಿ ಸೀರೆನ ಕೊನೆಯವರೆಗೂ ಕೂಡ ಅಂದರೆ ಸೆರಗಿನ ಭಾಗದವರೆಗೂ ಕೂಡ ಇದೇ ರೀತಿಯಾಗಿ ಮಡಿಸ್ತಾ ಬರಬೇಕು. ಆ ಬಾರ್ಡರ್ ಏನಾದರೂ ಜರಿಯುತ್ತೆ ಅಂದರೆ ಅಲ್ಲಲ್ಲಿ ಸ್ವಲ್ಪ ಗುಂಡ್ಪಿನ್ಗಳನ್ನ ಹಾಕ್ಕೊಂಡು ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ. ಹಾಗೆ ಅದೇ ರೀತಿಯಾಗಿ ನಾನು ಜೋಡಿಸ್ಕೊಂಡು ಈಗ ಪ್ಲೇಟ್ಗಳನ್ನು ಮಾಡ್ಕೋತಾ ಹೋಗ್ತೀನಿ. ಇದೇ ರೀತಿಯಾಗಿ 4ರಿಂದ 5 ಇಂಚಿನಷ್ಟು ಪ್ಲೇಟ್ಗಳನ್ನ ಮಾಡ್ಕೋಬೇಕು. ಅದೇ ರೀತಿಯಾಗಿ 6ರಿಂದ 8 ನೆರಿಗೆಗಳನ್ನು ಮಾಡಿದಾದಮೇಲೆ ಬಟ್ಟೆ ಕ್ಲಿಪ್ನಿಂದ ಸೀರೆನ ಸೆಕ್ಯೂರ್ ಮಾಡ್ತಾ ಹೋಗ್ತೀನಿ. ನೀಟಾಗಿ ಜೋಡಿಸ್ತಾ ಎರಡೂ ಕಡೆ ಬಟ್ಟೆ ಕ್ಲಿಪ್ನ ಹಾಕಿ ಸೀರೆನ ಸೆಕ್ಯೂರ್ ಮಾಡ್ತಾ ಹೋಗಬೇಕು. ಹಾಗೆ ಅದೇ ರೀತಿಯಾಗಿ ಮತ್ತೆ ಕಂಟಿನ್ಯೂ ಆಗಿ 6ರಿಂದ 8 ನೆರಿಗೆಗಳಾದಮೇಲೆ ಮತ್ತೆ ಬಟ್ಟೆ ಕ್ಲಿಪ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ತುಂಬಾ ಬೇಗನೆ ಈ ಒಂದು ಸೀರೆನ ಅಮ್ಮನವ್ರಿಗೆ ಉಡಿಸ್ಬೋದು. ಯಾಕಂದರೆ ಅಷ್ಟು ಸುಲಭವಾಗಿ ಈ ಒಂದು ಮೆಥಡ್ ಇದೆ. ಮತ್ತು ಹಾಗೆ ಇದು ನೆರಿಗೆಗಳು ಕಂಪ್ಲೀಟ್ ಆದಮೇಲೆ ಈ ಕಡೆ ಸೆರಗಿನ ಭಾಗ ಬಂದರೆ ಇಲ್ಲಿ ಪ್ಲೇಟ್ಸ್ಗಳನ್ನ ಮಾಡಿಕೊಂಡು ಪಿನ್ಗಳನ್ನ ಯೂಸ್ ಮಾಡಿ ಪ್ಲೇಟ್ಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ನಾನು ಕೂಡ ಪಿನ್ಗಳನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಈಗ ನೆರಿಗೆಗಳು ರೆಡಿ ಆಯಿತು, ಹಾಗೆ ಸೆರಗು ಕೂಡ ರೆಡಿ ಆಯಿತು. ಈಗ ನೀವು ನೋಡ್ತಾ ಇರೋ ಹಾಗೆ ಹಿಂದಿನ ದಿವಸ 1 ಅಥವಾ 2 ಸಲ ಪ್ರಾಕ್ಟೀಸ್ ಮಾಡಿದರೆ ತುಂಬಾ ಬೇಗನೆ ಅಮ್ಮನವ್ರಿಗೆ ಸೀರೆನ ಉಡಿಸಿ ಅಲಂಕಾರನ ಮಾಡಬಹುದು. ಹಾಗೆ ನಾವು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಉಡಿಸುವಂಥ ಸೀರೆ ನೆರಿಗೆಗಳು ಮತ್ತು ಸೆರಗು ಕೂಡ ರೆಡಿ ಆಯಿತು. ಇದೇ ರೀತಿಯಾಗಿ ಒಂದು ತಟ್ಟೆ ಮೇಲೆ ಸ್ವಸ್ತಿಕು ಅಥವಾ ನೀವು ಪದ್ಮವನ್ನು ಬರ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ಬಿಂದಿಗೆನ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಇಲ್ಲಿ ಸ್ವಸ್ತಿಕನ ಬರೆದು ತೋರಿಸ್ತಾ ಇದ್ದೀನಿ. ನೀವು ಪೂಜಾ ದಿನ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ 1-2 ದಳ ಹೂಗಳನ್ನು ಹಾಕಿ ಕೂಡ ಬಿಂದಿಗೆನ ಇಟ್ಕೋಬೋದು. ಈಗ ನಾವು ಏನು ನೆರಿಗೆಗಳನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಮೇಲ್ಗಡೆಯಿಂದ ಕ್ಲಿಪ್ ತೆಗೆದುಕೊಂಡು ಸ್ವಲ್ಪ ದಾರದ ಸಹಾಯದಿಂದ ಅಂದರೆ ಸೀರೆನ ಸ್ವಲ್ಪ ದಾರದ ಮೇಲೆ ಹಾಕ್ಕೊಂಡು ಬಿಂದಿಗೆಗೆ ಕಟ್ಕೋಬೇಕಾಗತ್ತೆ. ಇಲ್ಲಿ ನಾನು 2 ಬಿಂದಿಗೆಗಳನ್ನ ಇಟ್ಟು ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ಸ್ಟ್ಯಾಂಡ್ಗಳನ್ನು ಬಳಸ್ದೇನೆ ಇಲ್ಲಿ ಬಿಂದಿಗೆಗಳ ಸಹಾಯದಿಂದನೇ ಅಮ್ಮನವ್ರಿಗೆ ನೀಟಾಗಿ ಸೀರೆಯನ್ನು ಅಲಂಕಾರ ಮಾಡ್ಬೋದು. ಹಾಗೆ ಕಟ್ಟಿದಾದಮೇಲೆ ಸ್ವಲ್ಪ ಲೂಸಾಗಿ ಕಟ್ಟೋದ್ರಿಂದ ನೆರಿಗೆಗಳು ಜೋಡಣೆ ನೀಟಾಗಿ ಕೂಡ ಬರುತ್ತೆ. ಅದೇ ರೀತಿಯಾಗಿ ನೀಟಾಗಿ ನೆರಿಗೆಗಳನ್ನು ಜೋಡಿಸ್ತಾ ಆದಮೇಲೆ ನಾವು ಇನ್ನೂ ಸ್ವಲ್ಪ ದಾರನ ಬಿಗಿಯಾಗಿ ಕಟ್ಕೋಬೋದು. ಈಗ ಒಂದೊಂದಾಗಿ ನೆರಿಗೆಗಳನ್ನು ಜೋಡಿಸ್ತಾ ಹೋಗ್ತಾ ಇದ್ದೀನಿ. ಮೇಲ್ಗಡೆ ಇರುವ ಬಿಂದಿಗೆಗೆ ಬ್ಲೌಸ್ ಥರ ನಾನು ಸುತ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ಹಾಗೆ ನಾವು ಸೀರೆಯಲ್ಲಿರುವಂಥ ಬ್ಲೌಸನ್ನು ಕಟ್ ಮಾಡದೇ ಇರುವಾಗ ಈ ಥರ ನಾವು ಅಮ್ಮನವ್ರಿಗೆ ಸೀರೆನ ಉಡಿಸಿ ಅಲಂಕಾರನ ಮಾಡ್ಬೋದು. ಅದೇ ರೀತಿಯಾಗಿ ನಾನು ಕೂಡ ಮೇಲ್ಗಡೆ ಇರುವ ಬಿಂದಿಗೆಗೆ ಸೆರಗನ್ನ ಸುತ್ತಕೊಂಡು 1 ರೌಂಡ್ ಸುತ್ತಕೊಂಡು ಹಾಗೆ ನಾವು ಯಾವ ರೀತಿ ದುಪ್ಪಟ್ಟನ ಹಾಕ್ಕೋತೀವಲ್ಲ ಅದೇ ರೀತಿಯಾಗಿ ವಿ ಶೇಪಲ್ಲಿ ಹಾಕ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಎಡಗಡೆ ಕೂಡ ನಮಗೆ ನಾವು ಸೆರಗು ಅಂದರೆ ಹೆಣ್ಮಕ್ಳು ಸೀರೆ ಉಟ್ಟಾಗ ಎಡಗಡೆ ರೀತಿಯಲ್ಲಿ ಸೆರಗು ಕೂಡ ಅಮ್ಮನವ್ರಿಗೆ ಈಗ ಹಾಕಿ ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ಮಧ್ಯಕ್ಕೆ ಒಂದು ದಾರನ ಕಟ್ಕೊಂಡು ಅಂದರೆ ಸೊಂಟದ ಡಾಬನ್ನು ಕಟ್ಕೊಳ್ಳೋ ಒಂದು ಇದರಿಂದ ನಾನು ಫಸ್ಟು ಒಂದು ದಾರನ ಕಟ್ಕೋತಾ ಇದ್ದೀನಿ. ನೀಟಾಗಿ ಕಾಣಿಸುತ್ತೆ. ಅದೇ ರೀತಿಯಾಗಿ ಈಗ ಡಾಬನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆ ನಾವು ಯಾವ ಒಂದು ಒಡವೆಗಳನ್ನು ಅಮ್ಮನವ್ರಿಗೆ ಹಾಕಬೇಕು ಅನ್ನೋದಿರುತ್ತಲ್ಲ ಆ ಒಡವೆಗಳನ್ನು ಮುಖಪದ್ಮ ಹಾಕೋದಕ್ಕಿಂತ ಮುಂಚೆನೇ ಒಡವೆಗಳನ್ನು ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು.
ಯಾಕಂದರೆ ಮುಖಪದ್ಮ ಹಾಕಿದಾದಮೇಲೆ ಯಾವುದೇ ರೀತಿ ಜರುಗೋ ಸಂಭವ ಇರಬಾರ್ದು. ಹಾಗಾಗಿ ಬೇಗನೆ ಮೊದಲಿಗೆ ನಾವು ಒಡವೆಗಳನ್ನು ಹಾಕ್ತಾ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ನಾನು ಕೂಡ ಒಡವೆಗಳನ್ನ ಹಾಕಿ ಅಲಂಕಾರನ ಮಾಡಿಕೊಂಡಾಯಿತು. ಮತ್ತು ಅಮ್ಮನವರ ಮುಖಪದ್ಮವನ್ನು ಕೂಡ ಕಟ್ಕೋತಾ ಇದ್ದೀನಿ. ಈ ಒಂದು ಮೆಥಡನ್ನು ಬಳಸಿ ಅತಿ ಸುಲಭವಾಗಿ ಅಮ್ಮನವ್ರಿಗೆ ಸೀರೆನ ಉಡಿಸಿ ಅಲಂಕಾರನ ಮಾಡ್ಬೋದು. ಹಬ್ಬದ ದಿನ ಹಿಂದಿನ ದಿನ ನಾವು 1 ಅಥವಾ 2 ಸಲ ಪ್ರಾಕ್ಟೀಸ್ ಮಾಡಿದರೆ ಹಬ್ಬದ ದಿನ ಸುಲಭವಾಗಿಯೇ ತಾಯಿಗೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸುಲಭವಾಗಿ ಸೀರೆನ ಉಡಿಸಿ ಅಲಂಕಾರನ ಮಾಡಬಹುದು. ಹಾಗೆಯೇ ಒಡವೆ ಮತ್ತು ಮುಖಪದ್ಮ ಅದೇ ರೀತಿಯಾಗಿ ಹೂಗಳಿಂದ ಅಲಂಕಾರ ಮಾಡಿದ ಮೇಲೆ ಅಮ್ಮನವರು ಈ ರೀತಿ ಕಾಣ್ತಾರೆ. ನಾನು ಇಲ್ಲಿ ಆರ್ಟಿಫಿಷಿಯಲ್ ಹೂಗಳನ್ನು ಬಳಸಿದ್ದೀನಿ. ಹಬ್ಬದ ದಿನ ನೀವು ಒರಿಜಿನಲ್ ಹೂಗಳನ್ನು ಬಳಸೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಅಮ್ಮನವರು ಕಾಣ್ತಾರೆ. ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಈ ರೀತಿಯಾಗಿ ಸುಲಭವಾಗಿ ಸೀರೆ ಉಡಿಸೋ ವಿಧಾನ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.